ಮನಿ ಸೇವಿಂಗ್ ಟಿಪ್ಸ್. ಹಣ ಉಳಿಸೋಕೆ ಆಗುತ್ತಾ ಇಲ್ಲ ಅನ್ನೋ ಚಿಂತೆನಾ? ತ್ವರಿತವಾಗಿ ಉಳಿತಾಯ ಹೆಚ್ಚಿಸಲು ಇಲ್ಲಿವೆ ಕೆಲವು ಸಿಂಪಲ್ ಟಿಪ್ಸ್ಗಳು. ಹೌ ಟು ಸೇವ್ ಮನಿ ಫಾಸ್ಟ್. ಹಣ ಉಳಿತಾಯ ಮಾಡಲು ಸಾಧ್ಯ ಆಗೋದೇ ಇಲ್ಲ. ಇದು ಇಂದು ಎಲ್ಲರ ಬಾಯಲ್ಲೂ ಕೇಳುವ ಮಾತು. ಅಲ್ಲದೆ ಈಗ ದೀರ್ಘಾವಧಿ ಉಳಿತಾಯದ ಮೇಲೆ ಜನರಿಗೆ ಆಸಕ್ತಿಯೂ ಇಲ್ಲ. ಹಾಗಾದರೆ ವೇಗವಾಗಿ ಉಳಿತಾಯ ಮಾಡಲು ಏನು ಮಾಡಬೇಕು? ಅದಕ್ಕಾಗಿ ಇಲ್ಲಿದೆ ಕೆಲವು ಸಿಂಪಲ್ ಟಿಪ್ಸ್. ಇದು ಫಾಸ್ಟ್ ಜಮಾನ. ಕಾಲದೊಂದಿಗೆ ಎಲ್ಲವೂ ವೇಗವಾಗಿ ಓಡುತ್ತದೆ. ಈ ನಡುವೆ ಹಣವೂ ಕೂಡ ವೇಗವಾಗಿಯೇ ಖರ್ಚಾಗುತ್ತದೆ. ಹಾಗಂತ ಹಣ ಉಳಿತಾಯ ಮಾಡದೇ ಇದ್ದರೂ ಬದುಕುವುದು ಕಷ್ಟ. ಎಷ್ಟೇ ದುಡ್ಡಿದ್ರೂ ಖರ್ಚಾಗುತ್ತೆ. ತಿಂಗಳ ಕೊನೆ ಬಂದ್ರೆ ಬ್ಯಾಂಕ್ ಅಕೌಂಟ್, ಪರ್ಸ್ ಎರಡೂ ಖಾಲಿಯಾಗುತ್ತೆ. ಹಣ ಉಳಿಸೋದು ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತ ಗೋಳು ತೋಡಿಕೊಳ್ಳುವವರ ಸಂಖ್ಯೆ ಹೆಚ್ಚೇ ಇದೆ ಅನ್ನಬಹುದು. ನಂಗೆ LIC ಸ್ಕೀಮ್ ಅಂತೆಲ್ಲ ಬಹಳ ವರ್ಷಗಳ ನಂತರ ಸಿಗುವ ಉಳಿತಾಯದ ಯೋಜನೆಗಳ ಮೇಲೆ ನಂಬಿಕೆ ಇಲ್ಲ. ಉಳಿತಾಯ ಆಗಬೇಕು. ಆದರೆ ಬೇಗ ಹಣ ನಮ್ಮ ಕೈಗೆ ಸಿಗಬೇಕು. ಇದಕ್ಕೆ ಏನಾದ್ರೂ ಉಪಾಯ ಹೇಳಿ ಎನ್ನುವುದು ಇಂದಿನ ಮಿಲೇನಿಯರ್ ಮಂದಿಯ ಮಾತು. ಹಾಗಾದ್ರೆ ಬೇಗನೆ ಹಣ ಉಳಿಸೋದು ಹೇಗೆ ಎನ್ನುವುದಕ್ಕೆ ಇಲ್ಲಿದೆ ಒಂದಿಷ್ಟು ಟಿಪ್ಸ್. 1. ಬೇಡದ ಸಬ್ಸ್ಕ್ರಿಪ್ಷನ್ ಸೇವೆಗಳು ಮತ್ತು ಮೆಂಬರ್ಶಿಪ್ ಅನ್ನು ನಿಷ್ಕ್ರಿಯಗೊಳಿಸಿ. ಪರಿಣಾಮಕಾರಿ ವಿಧಾನದಲ್ಲಿ ಹಣ ಉಳಿತಾಯ ಮಾಡಲು ಅನಗತ್ಯ ಸಬ್ಸ್ಕ್ರಿಪ್ಷನ್ ಅಥವಾ ಚಂದಾದಾರಿಕೆಯನ್ನು ನಿಷ್ಕ್ರಿಯಗೊಳಿಸಿ. ಕೆಲವೊಮ್ಮೆ ಪ್ರೊಫೆಷನಲ್ ಅವಧಿಗೆ ಉಚಿತವಾಗಿ ಸಕ್ರಿಯಗೊಳಿಸಿದ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಲು ಮರೆತಿರಬಹುದು. ನೀವು ಹೋಗದೇ ಇದ್ದರೂ ಹಣ ನೀಡುವ ಜಿಮ್, ಯಾವುದೇ ತರಬೇತಿ ತರಗತಿಯ ಸದಸ್ಯತ್ವ ಪಡೆದಿರಬಹುದು. ಇದನ್ನು ನಿಷ್ಕ್ರಿಯಗೊಳಿಸಿ. ನಿಮ್ಮ ಖಾತೆಯಿಂದ ಹಣ ಕಡಿತಗೊಳ್ಳುತ್ತಿರುವುದನ್ನು ಪರಿಶೀಲಿಸಲು ತಿಂಗಳ ಆರಂಭದಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಪರಿಶೀಲನೆ ಮಾಡಲು ಮರೆಯದಿರಿ. 2. ಮೊಬೈಲ್ ಆಪ್ನೊಂದಿಗೆ ನಿಮ್ಮ ಉಳಿತಾಯವನ್ನು ಸ್ವಯಂಚಾಲಿತಗೊಳಿಸಿ. ನಿಮ್ಮ ಉಳಿತಾಯ ಖಾತೆಗೆ ಹಣ ಹಾಕಲು ಮರೆತಿದ್ದರೆ ಅದನ್ನು ತಿಳಿಯಲು ನೆರವಾಗುವ ಮೊಬೈಲ್ ಆಪ್ ಬಳಸಿ. ನಿಮ್ಮ ಉಳಿತಾಯವನ್ನು ಸ್ವಯಂಚಾಲಿತಗೊಳಿಸುವ ಸಾಕಷ್ಟು ಮೊಬೈಲ್ ಆಪ್ಗಳಿವೆ. ಅದರಲ್ಲಿ ಕ್ಯಾಪಿಟಲ್ ಹಾಗೂ ಡಿಜಿಟ್ ಕೂಡ ಸೇರಿವೆ. ಈ ಸ್ವಯಂಚಾಲಿತ ಮೊಬೈಲ್ ಆಪ್ಗಳು ನಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಉಳಿತಾಯ ಖಾತೆಗೆ ಹಣ ವರ್ಗಾಯಿಸುವ ಹಿನ್ನೆಲೆಯಲ್ಲೇ ವಿನ್ಯಾಸಗೊಳಿಸಲಾಗಿದೆ. 3. ಸಂಬಳದಿಂದ ನಿಮ್ಮ ತಿಂಗಳ ಬಿಲ್ಗಳು ನೇರವಾಗಿ ಕಡಿತವಾಗುವಂತೆ ಮಾಡಿ. ಇಂದಿನ ಒತ್ತಡದ ಬದುಕಿನಲ್ಲಿ ಸರಿಯಾದ ಸಮಯಕ್ಕೆ ಬಿಲ್ ಪಾವತಿ ಮಾಡುವುದು ಕಷ್ಟವಾಗಬಹುದು ಅಥವಾ ನಾವು ಅದನ್ನು ಮರೆಯಬಹುದು. ಅದಕ್ಕಾಗಿ ನೀವು ತಿಂಗಳಲ್ಲಿ ಪಾವತಿಸಬೇಕಾದ ಎಲ್ಲಾ ಬಿಲ್ಗಳನ್ನು ನೇರವಾಗಿ ಸಂಬಳದಿಂದಲೇ ಪಾವತಿಯಾಗುವಂತೆ ನೋಡಿಕೊಳ್ಳಿ. ಒಂದು ವೇಳೆ ನೀವು ತಡವಾಗಿ ಬಿಲ್ ಪಾವತಿ ಮಾಡಿದರೆ ಅದಕ್ಕೆ ಬಡ್ಡಿ ಸಹಿತ ಚಾರ್ಜ್ ಮಾಡಬಹುದು. ಇದು ನಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರುತ್ತದೆ. ಅದರಲ್ಲೂ ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಹೆಚ್ಚು ಬಡ್ಡಿ ದರ ವಿಧಿಸುತ್ತವೆ. 4. ಅಲ್ಪಾವಧಿ ಠೇವಣಿ ಖಾತೆ ತೆರೆಯಿರಿ. ಉಳಿತಾಯ ಖಾತೆಗಿಂತ 1 ವರ್ಷದ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಸಿಡಿ ಹೆಚ್ಚು ಬಡ್ಡಿ ದರ ಪಡೆಯಲು ಸಹಕಾರಿಯಾಗಿದೆ. ಹಾಗಾಗಿ ಇಂತಹ ಉಳಿತಾಯ ಯೋಜನೆಗಳ ಬಗ್ಗೆ ಬ್ಯಾಂಕ್ಗಳಿಂದ ಮಾಹಿತಿ ಪಡೆದು ಅದನ್ನು ಅನುಸರಿಸುವುದು ಉತ್ತಮ ವಿಧಾನ. 5. ಕ್ರೆಡಿಟ್ ಕಾರ್ಡ್ ಬದಲು ನಗದು ಬಳಸಿ. ನೀವು ಹಣ ಉಳಿತಾಯ ಮಾಡುವ ಮನೋಭಾವ ಹೊಂದಿದ್ದರೆ ಕ್ರೆಡಿಟ್ ಕಾರ್ಡ್ ಬದಲು ಕ್ಯಾಶ್ ಬಳಸಿ. ನಗದಿನ ವಿಚಾರಕ್ಕೆ ಬಂದರೆ ನಮ್ಮ ಬಳಿ ಎಷ್ಟಿದೆಯೋ ಅಷ್ಟನ್ನೇ ಖರ್ಚು ಮಾಡುತ್ತೇವೆ. ಆದರೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದನ್ನು ಉಜ್ಜುವಾಗ ಲಿಮಿಟ್ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಇದು ಉಳಿತಾಯಕ್ಕೆ ಅಡ್ಡಿಯಾಗಬಹುದು. 6. ಅನುಕೂಲಕ್ಕಾಗಿ ಪಾವತಿಸುವುದನ್ನು ನಿಲ್ಲಿಸಿ. ಅನುಕೂಲಕ್ಕಾಗಿ ಪಾವತಿಸುವುದು ಎಂದರೆ ಏನು ಎಂದು ತಲೆಕೆಡಿಸಿಕೊಳ್ಳಬೇಡಿ. ಇತ್ತೀಚೆಗೆ ಮನುಷ್ಯ ಎಲ್ಲವೂ ತನ್ನ ಕಾಲಿನಡಿಗೆ ಬರಬೇಕು ಎಂದು ಯೋಚಿಸುತ್ತಾನೆ. ಅದಕ್ಕಾಗಿ ಹಲವು ಆಯ್ಕೆಗಳು ಇವೆ. ಆದರೆ ಈ ಆಯ್ಕೆಗಳು ನಮ್ಮ ಹಣ ಹೆಚ್ಚು ಖರ್ಚಾಗಲು ಕಾರಣವಾಗುತ್ತದೆ.
ಆಹಾರ, ತರಕಾರಿ, ಮನೆ ಸಾಮಾನುಗಳನ್ನು ಇವುಗಳನ್ನು ನೀವೇ ಹೋಗಿ ಖರೀದಿಸಿ ತರುವುದರಿಂದ ಹಣ ಉಳಿತಾಯ ಮಾಡಬಹುದು. ಇದರೊಂದಿಗೆ ಕ್ಯಾಶ್ ಬ್ಯಾಕ್ ಆಫರ್ಗಳು, ಡಿಸ್ಕೌಂಟ್ಗಳು, ಸೇಲ್ಸ್ ಕೂಪನ್ಗಳು, ಫ್ರೀ ಆಫರ್ಗಳಿರುವ ಕ್ರೆಡಿಟ್ ಕಾರ್ಡ್ಗಳು ಕೂಡ ನಮ್ಮ ಉಳಿತಾಯಕ್ಕೆ ಸಹಾಯ ಮಾಡುತ್ತವೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.